ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಹನಿ ಕ್ರಿಯೇಟಿವಿಟಿ. ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ರೈಸ್ ಬಾತ್ ಅರ್ಜೆಂಟಾಗಿ ಮಾಡ್ಕೋಬೇಕು ಅನ್ನೋದನ್ನು ಈ ಥರ ಹೇಳ್ಕೊಡ್ತೀನಿ. ಮೊದಲಿಗೆ ಎಣ್ಣೆ, ಸ್ವಲ್ಪ ಸ್ಪೈಸಸ್ಸು, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ. ಇದು ಸ್ವಲ್ಪ ಖಾರವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೋಸ್ಕರ ಒಂದು 3 ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಚೆನ್ನಾಗಿ ಫ್ರೈ ಆಯಿತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಹಣ್ಣು ಸೇರಿಸ್ಕೊಂಡ್ವಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿ ಗೊಜ್ಜಾಗಿಬಿಡಬೇಕು. ಈ ಹಂತಕ್ಕೆ ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು ಎರಡನ್ನೂ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಜೊತೆಗೆ ಸೊಪ್ಪು ಒಂದು 3 ಸೊಪ್ಪು, ಮೆಂತ್ಯ, ಪಾಲಕ್ಕು, ಆಮೇಲೆ ಕಿರಿಕ್ಸಾಲಿ ಸೊಪ್ಪು. ಇವು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಈ 3 ಸೊಪ್ಪನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ನಮಗೆ ಗೊತ್ತಿರೋ ಒಬ್ಬರು ಭಟ್ರು ಹೇಳ್ಕೊಟ್ಟಿದ್ದು, ತುಂಬ ಚೆನ್ನಾಗಿ ಬಂತು. ಹಾಗಾಗಿ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು, ಸ್ವಲ್ಪ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಇದು ಮನೇಲಿ ಮಾಡ್ಕೊಂಡಿರೋ ಗರಂ ಮಸಾಲನೇ. ಆಮೇಲೆ ಇದು ಪಲಾವ್ ಮಸಾಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರು. ಉಪ್ಪು, ಒಂದು ಸ್ವಲ್ಪ ನೀರು ತಳ ಹಿಡಿಬಾರ್ದು ಅಂತ, ಒಂದು ಸ್ವಲ್ಪ ಮೊಸರು. ಚೆನ್ನಾಗಿ ಕುದೀಲಿ. ಎಲ್ಲ ಒಳ್ಳೆ ರೋಸ್ಟ್ ಆದಮೇಲೆ ಬಿಸಿ ನೀರು ಸೇರಿಸ್ಕೊಳ್ಳೋಣ. ಬಿಸಿ ನೀರು, ಇದು ಸ್ವಲ್ಪ ಗರಂ ಮಸಾಲ ಕಡಿಮೆ ಆಯಿತು, ಹಂಗಾಗಿ ಸೇರಿಸ್ಕೊಂಡೇನು. ಸ್ವಲ್ಪ ಅಕ್ಕಿನ ತೊಳೆದು ನೆನೆ ಇಟ್ಟಿದ್ವಿ. ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ಎಲ್ಲ ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡಿದ್ರೆ ರೈಸ್ ಬಾತ್ ಮನೆಯಲ್ಲಿ ಸೂಪರ್ ಟೇಸ್ಟಿ ರೈಸ್ ಬಾತ್ ರೆಡಿ ಆಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಬೇಕಂದರೆ ತುಪ್ಪ ಸೇರಿಸ್ಕೋಬೋದು, ನಿಮ್ಮ ಇಷ್ಟ. ತುಂಬ ಚೆನ್ನಾಗಿ ಬಂತು ವೀಕ್ಷಕರೇ. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ